ಕ್ಯಾಬೇಜ್ನ ಬಳಸ್ಕೊಂಡು ಒಂದು ಸೂಪರ್ ಆಗಿರುವಂತಹ ಹೆಲ್ದಿ ರೆಸಿಪಿ ಮಾಡೋಣ ಬನ್ನಿ. ಈ ರೆಸಿಪಿ ಅಂತೂ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ಅಷ್ಟೇ ಸುಲಭ. ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಬಾಂಬೆ ರವೆ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ತಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕ್ತಿದ್ದೀನಿ. ಅಂದರೆ 1 ಕಪ್ ಬಾಂಬೆ ರವೆಗೆ ಅರ್ಧ ಕಪ್ ನೀರು, ಅರ್ಧ ಕಪ್ ಮೊಸರನ್ನ ಹಾಕ್ತಿದ್ದೀನಿ. ಇವಾಗ ಈ 3 ಸಾಮಗ್ರಿ ನೀಟಾಗಿ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಓಕೆ ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು 5 ನಿಮಿಷ ಹಾಗೆಯೇ ಇದು ನೆನಿಬೇಕು. ಅಲ್ಲಿ ತನಕ ಇಲ್ಲಿ ಈ ಕ್ಯಾಬೇಜ್ನ ಕಟ್ ಮಾಡ್ಕೊಂಡು ತಗೋಬೇಕು. ಮತ್ತು ತರಕಾರಿ ತಿನ್ನೋದಂತಹ ಮಕ್ಕಳಿಗೆ ಬೆಸ್ಟ್ ಆಪ್ಷನ್ಸ್ ಈ ರೆಸಿಪಿ. ಓಕೆ ನೋಡಿ, ಇಲ್ಲಿ ನನಗೆ 1 ಕಪ್ ಆಗುವಷ್ಟು ಕ್ಯಾಬೇಜ್ ಬೇಕು, ಹೀಗಾಗಿ ಅದಕ್ಕೆ ನೋಡ್ಕೊಂಡು ಕಟ್ ಮಾಡ್ಕೊತಿದ್ದೀನಿ. ಅಂದರೆ ನಾನಿಲ್ಲಿ 1 ಕಪ್ ಬಾಂಬೆ ರವೆಗೆ ಅಷ್ಟೇ ಪ್ರಮಾಣದಲ್ಲಿ ಈ ಕ್ಯಾಬೇಜ್ನ ಮಿಕ್ಸ್ ಮಾಡ್ತಿದ್ದೀನಿ ಇದರಲ್ಲಿ. ಓಕೆ ನೋಡಿ, ಈ ರೀತಿ ಉದ್ದುದ್ದ ತೆಳ್ಳಗೆ ಇದನ್ನು ಕಟ್ ಮಾಡ್ಕೊಂಡು ತಗೋಬೇಕು. ಇದನ್ನು ಕ್ಲೀನಾಗಿ ಒಂದು ಸಲ ತೊಳ್ಕೊಂಡು ತಗೋಬೇಕು ಮೊದಲಿಗೆ. ಮತ್ತು ಇದನ್ನು ನೀವು ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕಂತೇನಿಲ್ಲ, ಆರಿದ ಮೇಲೆ ಕೂಡ ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಕ್ಲೀನಾಗಿ ಒಂದು ಸಲ ತೊಳ್ಕೊಂಡು ತೊಗೊಂಡಿದ್ದೀನಿ. ಅದೇ ರೀತಿ ನಾನಿಲ್ಲಿ 1 ಕ್ಯಾರೆಟ್ನ ಕ್ಲೀನಾಗಿ ತೊಳೆದು ಈ ರೀತಿ ತುರಿದು ತೊಗೊತಿದ್ದೀನಿ. ಇನ್ನಷ್ಟು ರುಚಿಯಾಗಿರುತ್ತೆ, ಹಾಗೆ ಇನ್ನಷ್ಟು ಹೆಲ್ದಿ ಕೂಡ ಆಗುತ್ತೆ ಕ್ಯಾರೆಟ್ ಹಾಕೋದ್ರಿಂದ. ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಓಕೆ ನೋಡಿ, 1 ಕ್ಯಾರೆಟ್ನ ಈ ರೀತಿ ತುರಿದು ತೊಗೊಂಡಿದ್ದೀನಿ. ಇವಾಗ ಕಡಾಯಿನಲ್ಲಿ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಗೂ ಜೀರಿಗೆ ಹಾಕ್ತಿದ್ದೀನಿ. ಸಾಸಿವೆ ಸಿಡಿದಾದ್ಮೇಲೆ ಒಂದು 2-3 ಹಸಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ ಕಟ್ ಮಾಡ್ಕೊಂಡು. ಇವಾಗ ಸಾಸಿವೆ ಸಿಡಿಬೇಕು, ಹಾಗೆ ಹಸಿ ಮೆಣಸಿನ್ಕಾಯ್ದು ಹಸಿ ವಾಸನೆ ಹೋದ್ಮೇಲೆ ಇಲ್ಲಿ ಕಟ್ ಮಾಡಿದಂತಹ ಕ್ಯಾಬೇಜ್ ಹಾಕ್ತಿದ್ದೀನಿ. ನೀವಿಲ್ಲಿ ಕ್ಯಾಬೇಜ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಾನಿಲ್ಲಿ 1 ಕಪ್ ರವೆಗೆ 1 ಕಪ್ ಆಗುವಷ್ಟು ಕ್ಯಾಬೇಜ್ನ ಈ ರೀತಿ ತೆಳ್ಳಗೆ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಉದ್ದುದ್ದ. ಮೊದಲಿಗೆ ಹೈ ಫ್ಲೇಮ್ನಲ್ಲಿ ಈ ಕ್ಯಾಬೇಜ್ನ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಹಸಿ ವಾಸನೆ ಹೋದ್ಮೇಲೆ ಇವಾಗ ಈ ತುರಿದಂತಹ ಕ್ಯಾರೆಟ್ ಹಾಕ್ತಿದ್ದೀನಿ. ಹಾಗೆ ಒಂದು ಸ್ವಲ್ಪನೇ ಮೆಂತ್ಯ ಸೊಪ್ಪು ಹಾಕ್ತಿದ್ದೀನಿ. ಇನ್ನಷ್ಟು ಹೆಲ್ದಿ ಆಗುತ್ತೆ ಹಾಗೂ ಇನ್ನಷ್ಟು ರುಚಿ ಕೂಡ ಹೆಚ್ಚಾಗುತ್ತೆ ಇದಕ್ಕೆ. ನಿಮ್ಮ ಹತ್ರ ಮೆಂತ್ಯ ಸೊಪ್ಪು ಇಲ್ಲ ಅಂದರೆ ನೀವೇನು ಮಾಡಿ, ಮೆಂತ್ಯ ಸೊಪ್ಪಿನ ಬದಲಾಗಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು. ಇವಾಗ ಈ ಮೆಂತ್ಯ ಸೊಪ್ಪು ಹಾಗೂ ಕ್ಯಾರೆಟ್ ಹಾಕಿದ ಮೇಲೆ ಹಸಿ ವಾಸನೆ ಹೋಗೋ ತನಕ ಮತ್ತೆ ಒಂದು ಸ್ವಲ್ಪನೇ ಇದನ್ನು ಹುರ್ಕೊಂಡು ತೊಗೋಬೇಕು ಈ ರೀತಿ. ಓಕೆ ನೋಡಿ, ಒಂದು 2 ನಿಮಿಷ ಮಾತ್ರ ನಾನಿಲ್ಲಿ ಹುರ್ಕೊಂಡಿನಿ, ಪೂರ್ತಿ ಹಸಿ ವಾಸನೆ ಹೋಗಿದೆ. ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡಿನಿ ನಾನು. ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿಣ ಹಾಕ್ತಿದ್ದೀನಿ. ಅರಿಶಿಣ ಹಾಕಲಿಲ್ಲ ಅಂದ್ರೆ ಭೀ ನಡೆಯುತ್ತೆ. ಹಾಗೆ ರುಚಿಗೆ ಬೇಕಾದಷ್ಟು ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ. ನಾನು ಮೆಣಸಿನ್ಕಾಯಿ ಕೂಡ ಹಾಕಿದ್ದ, ಸ್ವಲ್ಪ ಖಾರ ಕೂಡ ಹಾಕ್ತಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಈ ರವೆಗೆ ಹಾಕೋಬೇಕು. ಓಕೆ ನೋಡಿ, ಎಲ್ಲ ಸೇರಿಸಿ ಈ ರವೆಗೆ ಸೇರಿಸ್ತಿದ್ದೀನಿ. ಮತ್ತು ನೀವು ಇದನ್ನು ಮಕ್ಕಳಿಗೋಸ್ಕರ ಟಿಫಿನ್ ಬಾಕ್ಸ್ಗೆ ಮಾಡಿ ಕೂಡ ಹಾಕ್ಬೋದು, ತುಂಬ ರುಚಿಯಾಗಿರುತ್ತೆ. ಮತ್ತು ಆರಿದ ಮೇಲೆ ಕೂಡ ನೀವು ಇದನ್ನು ತಿನ್ಬೋದು. ಮತ್ತು ಇದನ್ನು ತಿನ್ನೋಕ್ಕೆ ನಿಮಗೆ ಚಟ್ನಿ, ಪಲ್ಯ, ಸಾಂಬಾರು ಏನೂ ಬೇಕಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಓಕೆ ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ, ಹೀಗಾಗಿ ಮತ್ತೆ ಒಂದು ಸ್ವಲ್ಪನೇ ನಾನಿಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಜಾಸ್ತಿ ತಿಳಿ ಕೂಡ ಇರಬಾರ್ದು, ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು, ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಬೇಗನೆ ರೆಡಿ ಮಾಡ್ಕೋಬೇಕು. ಜಾಸ್ತಿ ಟೈಮ್ ಇಲ್ಲ ಅಂದರೆ ನೀವು ಇದನ್ನು ರಾತ್ರಿಯೇ ಮಿಕ್ಸ್ ಮಾಡಿ ಇಡ್ಬೋದು, ಫ್ರಿಜ್ನಲ್ಲಿ ಎತ್ತಿಡ್ಬೋದು. ಇದಕ್ಕೆ ಈನೋ ಸೋಡಾ ಏನೂ ಹಾಕಬೇಕಂತೇನಿಲ್ಲ, ಹಾಗೆಯೇ ಮಾಡ್ಕೋಬೋದು. ಇಲ್ಲಿ ನಾನು ಸಣ್ಣ ಪ್ಯಾನ್ ಇಟ್ಕೊಂಡಿನಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ, 1 ಚಮಚ ಆಗುವಷ್ಟು. ನಿಮ್ಮ ಹತ್ರ ಈ ರೀತಿ ಸಣ್ಣ ಪ್ಯಾನ್ ಇಲ್ಲ ಅಂದರೆ ನೀವು ದೊಡ್ಡ ಪ್ಯಾನ್ನಲ್ಲಿ ಕೂಡ ಮಾಡ್ಕೋಬೋದು. ಹಾಗೆ ದೋಸೆ ತವ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೋಬೋದು, ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ನೀವು ಇದರಲ್ಲಿ ಈನೋ ಸೋಡಾ ಏನೂ ಹಾಕೋದು ಬೇಕಾಗಿಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಕೂಡ ನೀವು ಇದನ್ನು ಹಾಕೋಬೋದು. ವಾವ್ ನೋಡಿ, ಎಷ್ಟು ಸರಿಯಾಗಿ ಕಲರ್ ಬಂದಿದೆ. ಇದಕ್ಕೆ ಸೂಪರ್ ಕ್ರಿಸ್ಪಿಯಾಗಿ ಬರುತ್ತೆ. ಬಿಸಿ ಬಿಸಿ ಇರುವಾಗ ನೀವು ಇದನ್ನು ಹಾಗೆ ಕೂಡ ತಿನ್ಬೋದು. ವಾವ್ ನೋಡಿ, ನನಗಂತೂ ಬಾಯಲ್ಲಿ ನೀರು ಬರ್ತಿದೆ, ಅಷ್ಟು ರುಚಿಯಾಗಿರುತ್ತೆ ಈ ರೆಸಿಪಿ. ರವೆ ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗೆ ತುಂಬ ಹೆಲ್ದಿ ಕೂಡ ಈ ರೆಸಿಪಿ. ಓಕೆ ನೋಡಿ, ಇವಾಗ ಈ ರೀತಿ 2 ಸೈಡ್ನಲ್ಲಿ ಈ ರೀತಿ ಕಲರ್ ಬಂದರೆ ಸೂಪರ್ ಆಗಿರುವಂತಹ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ, ಅಥವಾ ಸಣ್ಣ ಪುಟ್ಟ ಹಸಿವಿ ಕೂಡ ಈ ರೆಸಿಪಿನ ಮಾಡ್ಕೋಬೋದು. ಇನ್ನೊಂದು ಹಾಕಿ ತೋರಿಸ್ತಿದ್ದೀನಿ. ನೀವು ಇಲ್ಲಿ ಜಾಸ್ತಿ ಎಣ್ಣೆ ಹಾಕಬೇಕಂತೇನಿಲ್ಲ, ಜಸ್ಟ್ 1 ಟೇಬಲ್ ಸ್ಪೂನ್ ಹಾಕಿದ್ರೆ ಭೀ ಸಾಕು ಬರುತ್ತೆ ಇದು. ಮತ್ತು ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ನೀವು ಇದನ್ನು ಮಾಡ್ಕೋಬೋದು. ಮೇಲೆ ಡ್ರೈ ಆದಮೇಲೆ ಮತ್ತೆ ಕೆಳಗಡೆ ಇದನ್ನು ಉಲ್ಟಾ ಹಾಕ್ತಿದ್ದೀನಿ. ಬೇಕಿದ್ರೆ 1 ಎಣ್ಣೆ ಕೂಡ ಹಚ್ಬೋದು ನೀವಿಲ್ಲಿ ಉಲ್ಟಾ ಹಾಕುವಾಗ. ವಾವ್ ನೋಡಿ, ಇದು ಕೂಡ ಎಷ್ಟು ಸೂಪರಾಗಿ ಕಲರ್ ಬಂದಿದೆ ನೋಡಿ.
ಎರಡೂ ಸೈಡ್ನಲ್ಲಿ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಸರಿಯಾಗಿ ಬೇಯಿಸ್ಕೊಂಡು ತಗೋಬೇಕು. ಮತ್ತು ಈ ರೆಸಿಪಿಗೆ ನೀವು ಏನಂತ ಹೆಸರಿಡ್ತೀರಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಸೂಪರಾಗಿ ಕಲರ್ ಬಂದಿದೆ ಅಲ್ವಾ, ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಮತ್ತು ಕೆಲವರಿಗೆ ಏನಾದರೂ ದಿಢೀರಾಗಿ ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಬೇಕು ಅನ್ನೋದಾದರೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ತಿನ್ನೋಕೆ ಪಲ್ಯ, ಚಟ್ನಿ, ಸಾಂಬಾರು ಏನೂ ಬೇಕಾಗಿಲ್ಲ, ನೀವು ಇದನ್ನು ಹಾಗೆ ಕೂಡ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ವಾವ್, ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ಓಕೆ, ಈ ಸಿಂಪಲ್ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.